ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೈಕುಂಠ ಏಕಾದಶಿಯ ಪ್ರಾರಂಭದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಏನಕ್ಕಪ್ಪ ಇಷ್ಟು ಬೇಗ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ, ಇದರ ಬಗ್ಗೆ ಇಷ್ಟು ಬೇಗ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇದು ನಮಗೆ ತುಂಬಾ ವಿಶೇಷವಾಗಿ ಬರುವಂತದ್ದು. ಅಂದ್ರೆ ವರ್ಷಕ್ಕೆ ಒಂದು ಸಲ ಮಾತ್ರ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೇವೆ. ಈಗಾಗಲೇ ತುಂಬಾ ಜನಕ್ಕೆ ಗೊತ್ತಿರೋ ಹಾಗೆ ಈ ವರ್ಷದಲ್ಲಿ ನಮಗೆ 24 ಏಕಾದಶಿಗಳು ಇರುತ್ತೆ. ಅದರಲ್ಲಿ ಈ ಒಂದು ವೈಕುಂಠ ಏಕಾದಶಿ ನಮಗೆ ತುಂಬಾನೇ ವಿಶೇಷವಾದದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ, ಈ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಯಾರೆಲ್ಲ ಅವತ್ತಿನ ದಿನ ಉಪವಾಸ ಇದ್ದು ಆಚರಣೆ ಮಾಡಿರ್ತಾರೆ ಈ ಒಂದು ವೈಕುಂಠ ಏಕಾದಶಿಯನ್ನು, ಆವತ್ತಿನ ದಿವಸ ಸೀದಾ ಅವರ ಮರಣದ ನಂತರ ಅವರಿಗೆ ಒಂದು ಮುಕ್ತಿ ಸಿಗುತ್ತೆ ಅಂತಾನು ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರತಿಯೊಬ್ರು ಕೂಡ ಈಗ ನೀವೇನಾದ್ರೂ ಏಕಾದಶಿ ಆಚರಣೆ ಮಾಡ್ತಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ. ಇದು ವರ್ಷಕ್ಕೊಮ್ಮೆ ಮಾತ್ರ ಬರುವಂತದ್ದು, ತುಂಬಾ ವಿಶೇಷವಾದಂತದ್ದು. ಮುಂದಿನ ದಿನಗಳಲ್ಲಿ ಇದರ ಆಚರಣೆ, ಪೂಜಾ ವಿಧಾನ, ದೀಪಾರಾಧನೆ ಎಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಈ ವೈಕುಂಠ ಏಕಾದಶಿಯು ಸಾಮಾನ್ಯವಾಗಿ ಪ್ರತಿ ಬಾರಿನೂ ಅಷ್ಟೇನೆ ಧನುರ್ಮಾಸದಲ್ಲಿ ಬರುವಂತದ್ದು. ಈ ಒಂದು ಏಕಾದಶಿಯಲ್ಲಿ ಏನಪ್ಪಾ ಅಂತ ಅಂದ್ರೆ, ಒಂದು ಅವತ್ತಿನ ದಿವಸ ಸಂಪೂರ್ಣವಾಗಿ ಇಡೀ ರಾತ್ರಿನೂ ಕೂಡ ಉಪವಾಸ ಇದ್ದು, ಅಂದ್ರೆ ಎಚ್ಚರವಾಗಿದ್ದು ವಿಷ್ಣು ಸಹಸ್ರನಾಮಗಳನ್ನ ಹೇಳ್ಕೊಳ್ಳುವಂತದ್ದಾಗಿರೋ, ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳುವಂತದ್ದಾಗಿರ್ಬೋದು, ಅದ್ರ ಜೊತೆಯಲ್ಲಿ ರಾತ್ರಿ ಇಡೀ ಎಚ್ಚರವಿದ್ದು ಹೇಳ್ಕೊಳ್ಳೋದಂತದ್ದಾಗಿರ್ಬೋದು. ಅದ್ರ ಜೊತೆಯಲ್ಲಿ ಏಕಾದಶಿ ಆಚರಣೆ ಅಲ್ಲದೆ ನಾವು ಒಂದು ದ್ವಾದಶಿಯನ್ನು ಕೂಡ ಆಚರಣೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾದದ್ದು. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಈ ಒಂದು ಏಕಾದಶಿಯು ನಮಗೆ ಪ್ರಾರಂಭವಾಗುವುದು ಯಾವಾಗಪ್ಪ ಅಂತ ಅಂದ್ರೆ, ಪುಷ್ಯ ಮಾಸ ಏಕಾದಶಿ ತಿಥಿ ಪ್ರಾರಂಭವಾಗುವುದು 9ನೇ ತಾರೀಕು ಜನವರಿ ಗುರುವಾರ ಮಧ್ಯಾಹ್ನ 12:03 ಪ್ರಾರಂಭವಾದರೆ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:20 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರೋದು 10ನೇ ತಾರೀಕು ಜನವರಿ ಶುಕ್ರವಾರದ ದಿವಸ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಅವತ್ತಿನ ದಿವಸ ಅಕ್ಕಿಯಿಂದ ಮಾಡಿದಂತೆ ಯಾವುದೇ ಒಂದು ಆಹಾರವನ್ನು ಕೂಡ ನಾವು ತಿನ್ನೋದಕ್ಕೆ ಬರೋದಿಲ್ಲ. ಜೊತೆಯಲ್ಲಿ ಸಂಪೂರ್ಣವಾಗಿ ಉಪವಾಸ ಇರಬೇಕು. ಆಗದೆ ಇರುವಂತವರು ಅಥವಾ ಅದ್ರ ಜೊತೆಯಲ್ಲಿ ಹಾಲು ಈ ರೀತಿಯಾಗಿ ನೀವು ತೆಗೆದುಕೊಂಡು ಏಕಾದಶಿಯನ್ನ ಆಚರಣೆ ಮಾಡಬಹುದು. ಈ ಒಂದು ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಾನೂ ಕೂಡ ಕರೀತಾರೆ. ಈ ವರ್ಷವಿಡೀ ಇದು ತುಂಬಾ ಪ್ರಮುಖವಾದದ್ದು ನಾವು ಮಾಡುವಂತದ್ದು. ಇದು ಏನಪ್ಪಾ ಅಂತ ಅಂದ್ರೆ, ಧರ್ಮ ಗ್ರಂಥಗಳ ಪ್ರಕಾರ ಏಕಾದಶಿಯ ದಿವಸ ಉಪವಾಸ ಮತ್ತು ಪ್ರಾರ್ಥನೆಯು ವೈಕುಂಠ ದ್ವಾರವನ್ನು ತಲುಪುತ್ತದೆ ಅಂತ ಕೂಡ ಹೇಳಲಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವತ್ತಿನ ದಿವಸ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ವೈಕುಂಠ ದ್ವಾರವನ್ನು ಸಿದ್ಧತೆ ಮಾಡಿರ್ತಾರೆ. ಆ ಒಂದು ವೈಕುಂಠ ದ್ವಾರದ ಮೂಲಕ ನಾವು ದೇವರ ದರ್ಶನವನ್ನು ಮಾಡುವಂತದ್ದು ತುಂಬಾ ವಿಶೇಷವಾಗಿರುವಂತದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ ಅವತ್ತಿನ ದಿವಸ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ. ಅವತ್ತಿನ ಆಚರಣೆಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿರುವಂತದ್ದು ಒಂದು ಏಕಾದಶಿ ಪ್ರಾರಂಭವಾಗುವಂತದ್ದು 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಜನವರಿಯಲ್ಲಿ ನಮಗೆ ಬಂದಿರುವಂತದ್ದು, ಧನುರ್ಮಾಸದಲ್ಲಿ ಬಂದಿರುವಂತದ್ದು. ಪ್ರತಿ ಧನುರ್ಮಾಸದಲ್ಲೂ ಕೂಡ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡ್ತೇವೆ ನಾವು. ಮತ್ತೊಂದು ವಿಶೇಷವಾದ ವಿಚಾರಗಳು ಏನಪ್ಪಾ ಅಂತ ಅಂದ್ರೆ, ಈಗ ಜನನ ಮರಣ ಅಂದ್ರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ದೇವರ ನಿರ್ಧಾರವಾಗಿರುತ್ತೆ. ಹಾಗಾಗಿ ಈ ವೈಕುಂಠ ಏಕಾದಶಿ ಎಂದು ಯಾರೆಲ್ಲ ಅವತ್ತಿನ ದಿವಸ ಮರಣ ಹೊಂದ್ತಾರೋ ಅವರಿಗೆ ಜನನ ಮತ್ತು ಮರಣ ಒಂದು ಚಕ್ರದಿಂದ ಮುಕ್ತರಾಗ್ತಾರೆ ಅನ್ನುವ ಒಂದು ನಂಬಿಕೆಯನ್ನು ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋಣ. ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿ ಒಳ್ಳೆಯದನ್ನ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.